ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪೋರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ, ಕಳೆದ ಒಂದು 3 ದಿನಗಳಿಂದ ಯಾವುದೇ ರೀತಿಯಾಗಿ ವೀಡಿಯೋಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗಲಿಕ್ಕಿಲ್ಲ. ಕಾರಣ ಇಷ್ಟೇ, ನಾನು ಕೂಡ ಬ್ಯುಸಿ ಇದ್ದೆ. ನಿಮ್ಗಳಿಗೆ ಗೊತ್ತಿರುವ ಹಾಗೆ ಹೋಳಿನೂ ಕೂಡ ಇತ್ತು, ಹಾಗೆ ನಮ್ಮದು ಕೂಡ ಪರ್ಸ್ನಲ್ ಆಗಿ ಕೆಲಸಗಳಿದ್ವು. ಸರಿ, ಇನ್ಮೇಲೆ ಕಂಟಿನ್ಯೂ ಅಪ್ಡೇಟ್ ಇರ್ತವೆ. ಸರಿ ಸ್ನೇಹಿತರೆ, ನಿಮ್ಗೆ ಈಗ ಗುಡ್ ನ್ಯೂಸ್ ಅಂದಂಗೆ 18,000 ರೂಪಾಯಿ ನಿಮ್ಮ ತಮ್ಮನೆಲ್ಲ ಬಂದಿದ್ರು. ಹೌದು, 18,000 ರೂಪಾಯಿ ಯಾರಿಗೆ ಅಂತಂದ್ರೆ ಮೊದಲೇ ಬಿಡ್ತೀನಿ, ಇಂಜಿನಿಯರ್ ಸ್ಟೂಡೆಂಟ್ ಅಷ್ಟೇ ನೋಡ್ಬೇಕು ಈ ವಿಡಿಯೋನ, ಅಲ್ಲ ಎಲ್ಲರೂ ಕೂಡ ನೋಡಿ, ಯಾಕಂದರೆ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಓಕೆ, ಈ ಒಂದು ಸ್ಟೂಡೆಂಟು BA ಸೆಕೆಂಡ್ ಇಯರ್ ಇದ್ದಾನೆ. ಅಂದರೆ BA ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ ಸೆಕೆಂಡ್ ಇಯರ್ ಇದ್ದಾನೆ. ಬೇಕಾದರೆ ಎಲ್ಲನೂ ಕೂಡ ಡೀಟೇಲ್ಸ್ ತೋರಿಸಿದ್ದೀನಿ. ಓಕೆ, ಇದೇ ಒಂದು ಸ್ಟೂಡೆಂಟ್ಸ್ ಆಗಲೇ ಈಗೊಮ್ಮೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೂಡ ತೋರಿಸಿದ್ದೆ. 15,000 ರೂಪಾಯಿ ಸ್ಕಾಲರ್ಶಿಪ್ ಬಂದಿತ್ತು. 18,000 ರೂಪಾಯಿನೂ ಕೂಡ ಬರ್ತದೆ. ಯಾವಾಗ ನಿಮಗೆ ಪೋಸ್ಟ್ ಡಿಬಿಟಿಲಿ ಅವೇಟೆಡ್ ಅಂತ ಬರ್ತದ, ಅವಾಗ ಈ ಒಂದು ಸ್ಕಾಲರ್ಶಿಪ್ಪು ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದೆ. ಸೇಮ್ ಅದೇ ರೀತಿಯಾಗಿ ಇವರ ಒಂದು ಕೂಡ ಕಾಣಿಸ್ತಿದೆ. ರಿಜೆಕ್ಟ್ ರೀಸನ್ ಏನೇ ಇದೆ ಅದೇನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಎಲ್ಲ ಕೂಡ ಎಸ್ ಆಗಿದಾವೆ. ಈವನ್ ಥರ್ಡ್ ಲೆವೆಲಲ್ಲೂ ಕೂಡ ಪೋಸ್ಟ್ ಡಿಬಿಟಿ ಎಸ್ ಆಗಿಬಿಟ್ಟಿದೆ. ಅಂದರೆ ಯಾವಾಗ ಪೋಸ್ಟ್ ಡಿಬಿಟಿ ಎಸ್ ಅಂತ ಆಯಿತು, ಅದು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಓಕೆ, ಸರಿ, 15,000 ರೂಪಾಯಿ ಅಂತಂದ್ರೆ ಈಗಾಗಲೇ ಭಾಳ ದಿನಗಳಾಯಿತು ಬಂದುಬಿಟ್ಟು. ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಏನು ಕರಿತೀವಿ, ಅದು ಬಂದುಬಿಟ್ಟು ಭಾಳ ದಿನಗಳೇ ಆಗಿತ್ತು. ಓಕೆ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಟಿವ್ ಹೇಳಿದ್ದೆ. ಓಕೆ, ಏನೇನೆಲ್ಲ ಇತ್ತು, ಯಾವ ರೀತಿ ಪಡ್ಕೊಳ್ಳೋದು ಏನು ಅಂತಂದು. ಓಕೆ, ಈಗ ಕಾಣಿಸ್ತಿದೆ ನೋಡ್ರಿ, 18,000 ರೂಪಾಯಿ ಬಗ್ಗೆ ಕೂಡ ಮಾತಾಡ್ತೀನಿ. ಈಗ ಅದನ್ನು ಕೂಡ ಎಸ್ ಆಗಿದೆ. ಆ್ಯಂಡ್ ಫೋರ್ತ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ ಡಿಬಿಟ್ ಒಳಗೆ ಏನಂತಿದೆ ಅಂದರೆ, ಇಲ್ಲಿ ಕಾಣಿಸ್ತಿರ್ಬೋದು. ಈಗ ಕೆಳಗಡೆ 15,000 ರೂಪಾಯಿ ಅಂತ. ಓಕೆ, ಮೇಲ್ಗಡೆ ಅವೇಟೆಡ್ ಅಂತ ಬಂದಿದೆ. ಅಂದರೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT. ಅಂದರೆ ಈಗ ಅಕೌಂಟ್ ಕಳಿಸಿಬಿಟ್ಟಿದ್ದಾರೆ. ಅವ್ರು ಏನು ಮಾಡ್ಬೇಕಂದ್ರೆ ಈಗ ಬ್ಯಾಂಕ್ ಅಕೌಂಟಿಗೆ ಕಳಿಸ್ಬೇಕು. ಅದು ಅಂದು ಉಳ್ಕೊಂಡಿರೋದು. ಇಲ್ಲಿ ನೋಡಿ, ಈಗ ಇನ್ ಕೇಸ್ ಅಕೌಂಟಿಗೆ ಬಂದಾದ ತಕ್ಷಣ ಇದು ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ತೋರಿಸ್ತೀನಿ ಇಲ್ಲಿ. ಅಕೌಂಟಿಗೆ ಬಂತಂತಂದರೆ ಈ ರೀತಿ ಕೆಳಗಡೆ ಎಲ್ಲನೂ ಕೂಡ UTR ನಂಬರ್ ಐತೆ, ಎಲ್ಲ ಕೂಡ ಡೀಟೇಲ್ಸ್ ಬಂದುಬಿಡುತ್ತೆ. ಬಟ್ ಇಲ್ಲಿ ಕೂಡ ನೋ ರೆಸ್ಪಾನ್ಸ್ ಇದೆ ಅಂತಂದರೆ ಇನ್ನೂ ಕೂಡ ಬಂದಿಲ್ಲ. ಓಕೆ, ಕೆಲವೊಬ್ರು ಹೇಳ್ಬೋದು ಅಕೌಂಟಿಗೆ ಬಂದಿದೆ ಬಟ್ ಇಲ್ಲಿ ಇನ್ನೂ ತೋರಿಸ್ತಿಲ್ಲ ಅದು ಬರೋದು ಅನ್ಬೋದು. ಬಟ್ ಅಕೌಂಟ್ ಬಂದು ಒಂದು 3 to 4 ಡೇಸಲ್ಲಿ ಇದು ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಅಕೌಂಟಿಗೆ ಬಂದು ಆದ ನಂತರ 3 to 4 ಡೇಸಲ್ಲಿ ಇದು ಕೆಳಗಡೆದು ಅಪ್ಡೇಟ್ ಆಗೋದು. ಮೇಲೆದು ಸ್ವಲ್ಪ ಮೇಲ್ಗಡೆದು ಆಗಬೇಕಂತಂದರೆ ಈಗ ಕಾಣಿಸಿದೆ. ಇದು ಮೇಲ್ಗಡೆ ನೋ ರೆಸ್ಪಾನ್ಸ್ ಏನಕ್ಕಿದೆ ಅಂತಂದರೆ ಇಲ್ಲಿ ಇನ್ನೂ ಕೂಡ 18,000 ರೂಪಾಯಿ ಸ್ಕಾಲರ್ಶಿಪ್ ಅವೇಟೆಡ್ ಇದೆ. ಇದು ಯಾವಾಗ ಇದು ಕೂಡ ಎಸ್ ಆಗುತ್ತೋ ಆಟೋಮೆಟಿಕಲಿ ಇದು ಕೂಡ ಏನಾಗ್ತದೆ, ಎಲ್ಲನೂ ಕೂಡ ಪೆಚ್ಡ್ ಆಗ್ತದೆ ಡೀಟೇಲ್ಸ್ ಎಲ್ಲ. ಓಕೆ ಬರ್ತಾರೆ, ಎಲ್ಲನೂ ಕೂಡ ಹೇಳಿದ್ರೆ. ಬಟ್ ಇದು 18,000 ರೂಪಾಯಿ ಯಾವುದೇ ಅಂತಲೇ ಹೇಳಿಲ್ಲ ಅಂತ ಹೇಳ್ಬೋದು. ನೋಡಿ, 18,000 ರೂಪಾಯಿ ಇದು ಹೇಳ್ತಕ್ಕಂಥದ್ದು ಪಿ ರಿಇಂಬರ್ಸ್ಮೆಂಟ್, ಅಂದರೆ ಶುಲ್ಕ ಮರುಪಾವತಿ. ಈಗ ನನಗೆ ಗೊತ್ತಿರುವ ಹಾಗೆ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹಾಳೆ ಎಲ್ಲನೂ ಕೂಡ 4,000 ರೂಪಾಯಿ ಅಮೌಂಟ್ ಅನ್ನೋದು ಬಂದಿದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟು ಕೂಡ ಕೆಲವೊಬ್ರಿಗೆ ಹಾಳೆ ಕ್ರಿಯೇಟ್ ಆಗಿದೆ. ಓಕೆ, ನಾನು ಕಮೆಂಟ್ ಸೆಕ್ಷನಲ್ಲಿ ಓದ್ತಾ ಇರ್ತೀನಿ. ಅವಾಗ ಬರ್ತಾರೆ ಐ ಗಾಟ್ 18,000 ಟುಡೇ ಅಂತ ಹಾಕ್ತಿರ್ತಾರೆ. ಜಸ್ಟ್ ನೌ ಅಂತಲೂ ಕೂಡ ಹಾಕ್ತಿರ್ತಾರೆ. ಅಂದರೆ ಅವ್ರಿಗೆ ಬಂದಂಥ ಕೆಲವೊಂದಿಷ್ಟು ಖುಷಿನ ಎಕ್ಸ್ಪೋಸ್ ಮಾಡ್ತಿರ್ತಾರೆ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ರು, ಎಲ್ಲರೂ ಕೂಡ ಅಲ್ಲ. ಏನೇ ಆಗಲಿ, ಸ್ಕಾಲರ್ಶಿಪ್ ನಿಮಗೆ SSBದಲ್ಲಿ ಏನಾದರೂ ಪೋರ್ಟಲಲ್ಲಿ ನಿಮ್ಮ PDF ಮೆನ್ಷನ್ ಮಾಡಿತ್ತಪ್ಪದಂದ್ರೆ ಇವತ್ತೆಲ್ಲ ನಾಳೆಲ್ಲ ಬಂದೇ ಬರ್ತದೆ. ಸ್ವಲ್ಪ ಟೈಮ್ ತೊಗೋಬೋದು. ಬಟ್ ಈ ಸರ್ತಿ ಮಾತ್ರ ಏನು ಮಾಡ್ತಿದ್ದಾರೆ ಅಂತಂದರೆ, ಆದಷ್ಟು ಅವ್ರು ಏನು ಮಾಡ್ತಿದ್ದಾರೆ, ಬೇಗನೆ ಹಣನ ಕೂಡ DBT ಪೋಸ್ಟ್ DBT ಮಾಡ್ತಿದ್ದಾರೆ. ಓಕೆ, ಇಲ್ಲ ಕಣಿಗೆ ಕಾಣ್ತಿದೆ. ಓಕೆ, ಈಗ ಫೆಬ್ರವರಿಯಲ್ಲಿ ಬಂದಿರತಕ್ಕಂಥ ಅಮೌಂಟು 15,000 ರೂಪಾಯಿ ಫುಡ್ ಆ್ಯಂಡ್ ಅಕಾಮಿಡೇಷನ್, ಈಗ 18,000 ರೂಪಾಯಿ ಕೂಡ ಫೀ ರಿಂಬರ್ಸ್ಮೆಂಟ್ ತೋರಿಸ್ತಾ ಇದೆ. ಅಂದರೆ ಯಾವುದು ಕೂಡ ಲೇಟ್ ಮಾಡ್ತಿಲ್ಲ. ಅವ್ರ ಕೈಯಲ್ಲಿರುವಂಥ ಕೆಲವೊಂದಿಷ್ಟು ಸ್ಕೀಮ್ಸ್ಗಳಲ್ಲಿ ಬರುವಂಥ ಅಮೌಂಟ್ ಎಲ್ಲನೂ ಕೂಡ ಕೊಡ್ತಾಯಿದ್ದಾರೆ. ಬಟ್ ಜಾಸ್ತಿ ಸ್ಕೀಮ್ಸ್ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ಓಕೆ, ಅಂದರೆ ರೈತ ವಿದ್ಯಾನಿಧಿ ಏನಾದರೂ ಇದ್ದಿತ್ತಂದರೆ ಅದನ್ನು ಕೂಡ ಇನ್ನೂ ಅಮೌಂಟ್ ಕೂಡ ಜಾಸ್ತಿನೆಲ್ಲ ಬರೋದೆಲ್ಲರೂ ಕೂಡ. ಓಕೆ, ಅದನ್ನು ಬಿಟ್ಟಾಕಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಟಾರ್ಟ್ ಮಾಡಿದರೆ ನೀವೇ ಒಂದು ಹೋಗಿದೆ, ಒಂದು ಬಂದಿದೆ ಅಷ್ಟೇ. ಬಟ್ ಇನ್ನೂ ಕೂಡ ಸ್ಟೂಡೆಂಟ್ಸ್ಗೆ ಎಷ್ಟಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಯಾಕಂದರೆ ಹುಡುಗರಿಗೆ ಸಿಕ್ಕಾಪಟ್ಟೆ ಖರ್ಚು ಆಗ್ತಾ ಇರ್ತದೆ ಕಾಲೇಜ್ ಲೈಫ್ ಅಂದಮೇಲೆ. ಸೊ ಗೌರ್ಮೆಂಟ್ ಕಾಲೇಜ್ ಹುಡುಗರಿಗೆ ಅಷ್ಟೇನು ಕಷ್ಟ ಆಗ್ತಿರಲ್ಲ, ಯಾಕಂದರೆ ಅಷ್ಟು ಜಾಸ್ತಿ ಫೀಸ್ ಇರಲ್ಲ. ಬಟ್ ಪ್ರೈವೇಟಲ್ಲಿ ಕಲಿಯುವಂಥ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಖರ್ಚಾಗ್ತಿರ್ತದೆ, ಅವ್ರಿಗೆ ಇನ್ನೂ ಕೂಡ ನೀಡ್ ಇರ್ತದೆ. ಎನಿವೆ, ಇಷ್ಟಾದರೂ ಬರ್ತಾಯಿದೆ ಗೌರ್ಮೆಂಟ್ ಕಡೆಯಿಂದ. ಇಷ್ಟರಲ್ಲೇ ಸ್ಯಾಟಿಸ್ಫೈ ಮಾಡೋಣ ಬಿಡಿ. ಎಲ್ಲರೂ ಕೂಡ, ನಾನು ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಒಬ್ಬರೇ ಮಾತಾಡ್ತಿಲ್ಲ ನಾನು, ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ನಿಮ್ಮದು ಆದಂಥ ಕೆಲವೊಂದಿಷ್ಟು ಚೆನ್ನಾಗೆಲ್ಲ ಮಾರ್ಕ್ಸ್ ತೊಗೊಂಡಿರ್ತೀರ, ನೀವು ಎಲಿಜಿಬಲ್ ಇರ್ತೀರ. ಕೆಲವೊಂದಿಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ಪಲ್ಲಿ ನೀವು ಎಲಿಜಿಬಲ್ ಇರ್ತೀರ. ಓಕೆ, ನನ್ನ ಕಮೆಂಟ್ ಸೆಕ್ಷನ್ ಒಂದು ನೋಡ್ತೀರಿ ಬೇಕಾದ್ರೆ, ಜಸ್ಟು ಬರ್ದರ್ ನಿಮ್ಮ ಒಂದು ವೀಡಿಯೋಸ್ನಿಂದ ನನಗೆ ಇನ್ಫೋಸಿಸ್ ಅಂತ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಬೇರೆ ಇದಾವೆ. ಓಕೆ, ಕೆಲವೊಂದಿಷ್ಟು ಹುಡುಗಿರು ಸಂತೋಷ್ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಗೊತ್ತಿರಲಿಲ್ಲ, ಅವರಾಯಿತು. ಆ್ಯಂಡ್ ಜಿಂದಾಲ ಇರ್ಬೋದು, ಮತ್ತು HDFC, ಕೆಲವೊಂದಿಷ್ಟು ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ಪು ಕೂಡ ಎಷ್ಟೊಂದು ಬಂದಿದ್ದಾವೆ. ಓಕೆ, ಎನಿವೇ, ಎಂಡ್ ಆಫ್ ದ ಡೇ ಏನಾಗಲಿ, ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಮಾತ್ರ ಹೇಳಬಲ್ಲೆ. ನನಗೂ ಕೂಡ ಕೆಲವೊಂದಿಷ್ಟು ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಅವನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀನಿ. ನನಗೆ ಏನಾದರೂ ಸ್ವಲ್ಪ ವಿಷಯ ಗೊತ್ತಾಯ್ತಪ್ಪ ಅಂದರೆ, ಏನಾದರೂ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಓಕೆ, ಸರಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ನಾನು ನೋಡ್ತೀರಿ ಜಾಸ್ತಿ ಲೆಂತ್ ಮಾಡೋಕ್ಕೆ ಹೋಗಲ್ಲ. 3 to 4 ಮಿನಿಟ್ ಟ್ರೈ ಮಾಡ್ತಾಯಿರ್ತೀನಿ. ಒಂದು 2 hours ಕೇಳಿದ್ರು ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಸರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ, ಬಾಯ್.